ಇತ್ತೀಚೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಟ್ರೋಲ್ಗೆ ಒಳಗಾಗಿದ್ರು. ಇದೀಗ ಟ್ರೋಲ್ ಮಾಡಿದವರ ವಿರುದ್ಧವಾಗಿ ಅಭಿಮಾನಿಗಳು ದೂರನ್ನ ಕೊಟ್ಟಿದ್ದಾರೆ. ಅಶ್ವಿನಿ ಜೊತೆಗೆ ಫ್ಯಾನ್ ಡೀಪ್ ಫೇಕ್ ವಿಡಿಯೋ ವೈರಲ್ ಆಗಿತ್ತು. ಕಿಡಿಗೇಡಿಗಳಿಂದ ಫೇಕ್ ಅಕೌಂಟ್ ಮೂಲಕ ಈ ಕೃತ್ಯ ಎಸಗಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಟ್ರೋಲ್ ಆಗಿದೆ. ಇದೀಗ ರಾಜವಂಶ ಅಭಿಮಾನಿಗಳ ಸಂಘದಿಂದ ದೂರನ್ನ ನೀಡಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ದಾಖಲಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಿಗೆ ಆಧಾರ್ ಕಡ್ಡಾಯಕ್ಕೆ ಆಗ್ರಹ ಕೂಡ ಮಾಡಲಾಗಿದೆ. ಈ ಸಂದರ್ಭ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡುವಂತೆ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಟ್ರೋಲ್ ವಿಡಿಯೋವನ್ನು ನೀವು ಗಮನಿಸಬಹುದಾಗಿದೆ. ಇದೀಗ ಇದೇ ಟ್ರೋಲ್ ಮಾಡಿದವರ ವಿರುದ್ಧವಾಗಿ ಅಭಿಮಾನಿಗಳಿಂದ ದೂರು ಕೂಡ ನೀಡಲಾಗಿದೆ. ಅಶ್ವಿನಿ ಜೊತೆಗೆ ಫ್ಯಾನ್ ಡೀಪ್ ಫೇಕ್ ವಿಡಿಯೋ ನೀವು ಗಮನಿಸಬಹುದು. ಕಿಡಿಗೇಡಿಗಳಿಂದ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಲಾಗಿದ್ದು, ಆ ಅಕೌಂಟ್ ಮೂಲಕವಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಲಾಗಿದೆ. ಇದೀಗ ಇವರ ವಿರುದ್ಧವಾಗಿ ದೂರನ್ನ ದಾಖಲಿಸಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ದಾಖಲಿಸಿದ್ದಾರೆ. ಅದರಲ್ಲಿ ಒಂದಷ್ಟು ಆಗ್ರಹಗಳು ಇದೆ. ಸಾಮಾಜಿಕ ಜಾಲತಾಣಗಳಿಗೆ ಆಧಾರ್ ಕಡ್ಡಾಯಪಡಿಸಿ ಅನ್ನೋದಾಗಿ ಆಗ್ರಹಿಸಲಾಗಿದೆ. ಮಾಡಿದೆಲ್ಲ ಸತ್ಯ ಅಂತ ಯಾರು ತಿಳ್ಕೊಳ್ಳಲ್ಲ. ನೀವು ಅನ್ಕೊಂಡಿದ್ರೆ ಭ್ರಮೆ, ಅದು ಭ್ರಮೆ. ಇದನ್ನೆಲ್ಲ ಮಾಡೋರು ರಣಗಡಿಗಳು ತಾಕತ್ತಿದ್ರ ಬಂದ್ರ ಮುಂದೆ ಮಾಡಿದವರು ನೋಡೋರು. ನಾನು ಮಾಡಿದೆ ಅಂತ ಹೇಳ್ಬಿಟ್ಟೆ ಎದುರು ಇಟ್ಕೊಂಡು ಬನ್ನಿ. ಇಂಥದನ್ನೆಲ್ಲ ಮಾಡಿ ಸಮಾಜದಲ್ಲಿ ಕೆಟ್ಟವರು ಅನ್ನಿಸ್ಕೊಬೇಡಿ. ಒಳ್ಳೆ ರೀತಿಯಲ್ಲಿ ಬದುಕಿ. ಎಷ್ಟು ದಿನ ನಿಮಗೆ ಇರುತ್ತೆ ಆಯುಸ್ಸು? 50 ವರ್ಷ 70 ವರ್ಷ ಅಷ್ಟು ಬಿಟ್ಟರೆ ಇನ್ನೂ ಜಾಸ್ತಿ ಬದುಕಲ್ಲ. ಬದುಕೋದ್ರೊಳಗೆ ಏನಾದರೂ ಕನ್ನಡದ ಕೆಲಸ ಅಥವಾ ಈ ನಾಡಿನ ಕೆಲಸ ಅಥವಾ ದೊಡ್ಡವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ನೀವು ಪಾವನರಾಗಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಏನು ಮಾಡಿದಾರೋ ಇಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೂಡಲೇ ನಿಮಗೆ ಏನೇನು ಕೊಟ್ಟಿದ್ರು, ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಅನ್ನೋದು ಅದನ್ನ ಅಂದಾಜು ಮಾಡೋವಂಥ ಶಕ್ತಿ ನಮಗಿದೆ. ಬೇಡ ಇನ್ನೊಬ್ರು ಹೊಟ್ಟೆ ಉಡ್ಸೋದು, ಇನ್ನೊಬ್ರು ಮನೆ ಹಾಳು ಮಾಡೋದು, ಇನ್ನೊಬ್ರು ಮಾನ ಮರ್ಯಾದೆ ಗೌರವ ಧಕ್ಕೆ ತರುವಂಥ ಕೆಲಸ ಯಾರು ಯಾವತ್ತೂ ಯಾವಾಗಲೂ ಮಾಡೋದು. ಚಿತ್ರರಂಗ ಯಾವತ್ತೂ ಇದನ್ನು ಯಾರಿಗೇ ಮಾಡಿದ್ರು ಇದು ಖಂಡಿಸುತ್ತೆ, ಮುಂದೂ ಖಂಡಿಸ್ತೀವಿ. ಇವತ್ತೇನು ನಾವು ನೋಡಿದಾಗ ಭಾಳ ಮನಸ್ಸಿಗೆ ನೋವಾಯಿತು, ಆಘಾತ ಆಯಿತು. ರಾಜ್ಕುಮಾರ್ ಒಂದು ದೊಡ್ಡ ಒಂದು ಚಿತ್ರರಂಗದ ಒಂದು ಬೆಟ್ಟ, ಮೌಂಟನ್. ಅಂತ ಮೌಂಟನ್ ಫ್ಯಾಮಿಲಿ ರಾಜನ ವಂಶಸ್ಥರೇ ಅಂತ ಗೌರ ಇದೆ. ಅವ್ರ ದೇವರು ಅಂತ ಎಷ್ಟೋ ಜನ ಪೂಜೆ ಮಾಡ್ತಾರೆ. ಅಂಥ ವ್ಯಕ್ತಿಗಳ ಮೇಲೆ ಇಂಥ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ, ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ, ಇನ್ಯಾವುದೇ ಥರದ ಹಗೆತನ ತೀರ್ಸಕ್ಕಾಗಿ ಇನ್ನೊಬ್ಬರ ಮೇಲೆ ದೋಷಣೆ ಮಾಡೋದು ಅಂತಲ್ಲ ದೊಡ್ಡ ಅಪರಾಧ. ಅದು ಒಂದಲ್ಲ ಒಂದಿನ ಭಗವಂತ ಶಿಕ್ಷೆ ಕೊಡ್ತಾನೆ. ಎಲ್ಲೋ ಮರೆ ಮಾಚ್ಕೊಂಡು ಎಲ್ಲೋ ಕೂತ್ಕೊಂಡು ಹೇಳಿತಾರೆ ರಾತ್ರಿ ಅಪ್ಲೋಡ್ ಮಾಡೋದು, ಇದು ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ತಾಕತ್ತಿದ್ದನು, ಅವನ ಮನುಷ್ಯತ್ವ ಇದ್ದನು, ಧೈರ್ಯ ಇದ್ದನು, ಧೈರ್ಯವಾಗಿ ಬಂದು ನಾನು ಮಾಡಿದೆ ಅಂತ ಹೇಳುವಂಥ ಶಕ್ತಿ ಮಾಡಲಿ. ಅದು ಬಿಟ್ಟು ತೆರೆಯ ಮರೆಯಾಗಿ ಬ್ಯಾಕ್ ಡೋರ್ ಇಂದ ಮಾಡ್ತಾ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಟೆಂಪರರಿ ಗೈನ್. ಈಗ ಟೆಂಪರರಿ ಗೆದ್ದಿರ್ತೀರ ಅಷ್ಟೇ. ಲಾಂಗ್ ರನ್ ಅಲ್ಲಿ ಭಗವಂತ ಒಬ್ಬ ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಖಂಡಿತವಾಗ್ಲು ಇಂಥ ಒಂದು ಕೆಲಸ ಮಾಡೋದು ನಾವು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ಖಂಡಿಸ್ತಾ ಇದ್ದಾರೆ, ಅಭಿಮಾನಿಗಳು ಖಂಡಿಸ್ತಾರೆ, ಕರ್ನಾಟಕ ಜನ ಕೂಡ ಖಂಡಿಸ್ತಾರೆ.